ಮೀನರಾಶಿ. ಗುರು ಸಂಚಾರದ ಜೂನ್ ತಿಂಗಳ ಈ ಒಂದು ಮೀನರಾಶಿಯ ಒಂದು ಭವಿಷ್ಯವನ್ನ ನೋಡೋದಾದ್ರೆ, ಪೂರ್ತಿ ಅದೃಷ್ಟದ ಹೊಳೆ ತಮಗೆ ಹರಿಯಲಿದೆ. ತಮ್ಮ ಸಕಾರಾತ್ಮಕವಾದಂತ ಫಲಿತಾಂಶಗಳಿಗೆ ಕಾರಣವಾಗ್ತೀರಿ ತಾವು. ವಿಶೇಷವಾಗಿ ಆಮದು ರಫ್ತು ವ್ಯಾಪಾರದ ಮಾಲೀಕರಿಗೆ ಗಮನಾರ್ಹವಾದಂತ ಲಾಭಗಳು ಇಲ್ಲಿ ಕಂಡು ಬರ್ತಾ ಇದೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುವಂಥದ್ದು, ಇದು ದೀರ್ಘಕಾಲದ ಆರ್ಥಿಕ ಪ್ರಗತಿಗಳನ್ನ ಸಹಿತ ಇಲ್ಲಿ ತೆಗೆದುಕೊಂಡು ಬರುತ್ತೆ. ನಿಮ್ಮ ಹಳೆಯ ಹೂಡಿಕೆಗಳಿಂದ ಲಾಭಗಳು ಸಹಿತ ತಾವಿಲ್ಲಿ ಕಾಣ್ತೀರಿ. ಹೊಸ ಆದಾಯದ ಮೂಲಗಳು ಸಹಿತ ತಮ್ಮ ಮನೆಯ ಬಾಗಿಲಿಗೆ ಹುಡುಕೊಂಡು ಬರುತ್ತೆ. ಜೊತೆಗೆ ನಿಮ್ಮ ವೈಯಕ್ತಿಕವಾದಂತ ಜೀವನ ಸಂತೋಷಕರವಾಗಿರುತ್ತೆ. ಮತ್ತೆ ಇಲ್ಲಿ ಆರ್ಥಿಕತೆಗೆ ಲಾಭಗಳು ತಮ್ಮ ಒಂದು ಹೂಡಿಕೆಗಳು, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಯಾವುದೋ ಒಂದು ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಹಠತ್ತಾದಂತ ಲಾಭಗಳು ಬರುವಂತದ್ದು, ಯಾವುದಾದ್ರೂ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಅಲ್ಲೂ ಸಹಿತ ಉತ್ತಮವಾದಂತ ಬೆಳವಣಿಗೆಗಳಾಗುವಂಥದ್ದು. ಹೀಗೆ ಅದೃಷ್ಟ ತಮ್ಮನ್ನು ಹುಡ್ಕೊಂಡ್ ಬರುತ್ತೆ, ತಾವು ಅದೃಷ್ಟ ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೀನರಾಶಿಯವರಿಗೆ. ಇದಾಗಿತ್ತು ಗುರುವಿನ ಸಂಚಾರದ ಜ್ಯೋತಿಷ್ಯ ಫಲ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ. ಇದೇ ಜೂನ್ 2026 2ನೇ ತಾರೀಕು 2:25 ಮಧ್ಯಾಹ್ನದ ಕಾಲದಲ್ಲಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಈ ಒಂದು ಗುರುವಿನ ಸಂಚಾರ ಏನ್ ನಡೀತಾ ಇದೆ, ಈ ಎಲ್ಲಾ ರಾಶಿಗಳಿಗೆ ಉತ್ತಮವಾದಂತಹ ಫಲಗಳು. ಬಟ್ ಮಕರ ರಾಶಿಗೆ ಮಾತ್ರ ಮಿಶ್ರ ಫಲಗಳನ್ನ ಕೊಡ್ತಾ ಇದೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬಹುದು.